ನಮ್ ತಾಲೂಕಲ್ಲಿ ಯಾವ್ದೋ ಪೈಪ್ ಲೈನ್ ಇದ್ರೆ ಅದಕ್ಕೆ ಬೇರೆ ನದಿ ಮೂಲ ಜಲಮೂಲ ಅಂತ ತಗೊಂಬಂದು ಲಿಂಕ್ ಮಾಡ್ಸದ್ರಿ. ಒಳ್ಳೇದೇ ನಾನು ಮಾಡೋದು. ಕೆಟ್ಟ ತಾಲೂಕಲ್ಲಿ ಯಾವ್ದು ಮಾಡಿಲ್ಲ, ಮಾಡೋದು ಇಲ್ಲ. ಯಾರ್ಯಾರೋ ಪ್ರಚಾರ ಆಗಕ್ಕೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ತೋರಿಸಿದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ. ನನಗೇನ್ ಟೈಮ್ ವೇಸ್ಟ್ ಆದ್ರೆ ಇನ್ನು ಜನ ಇನ್ನೂ ಅರ್ಧ ಗಂಟೆ ಲೇಟ್ ಆಗಿ ನೋಡ್ತೀನಿ ತೊಂದ್ರೆ ನೋಡ್ಬೇಕು. ಮೂರನೇ ಹಂತದ್ದು ಒತ್ತಾಯಕ್ಕೆ ನಾನು ಸದಾ ಬದ್ಧ ಇದ್ದೀನಿ. ಸರ್ಕಾರದಲ್ಲಿ ಹೋರಾಟನೂ ಮಾಡ್ತೀನಿ, ಸದನದಲ್ಲಿ ಧ್ವನಿನೂ ಎತ್ತೀನಿ. ನೀವು ಅದ್ರ ಮಧ್ಯದಲ್ಲಿ ಇದು ಸರಿ ಇಲ್ಲ, ಎಣ್ಣೆ ಅಂತ ಟ್ರೀಟ್ಮೆಂಟ್ ಇಲ್ಲ ಅಂತ ಅನ್ನೋದನ್ನ ಹಾಕಿ ಕೋರ್ಟ್ ಅಲ್ಲಿ ನಿಲ್ಸ್ಕೊಳ್ಳಿ. ನಂದೇನ್ ತಕರಾರಿಲ್ಲ. ನಾನು ಅವತ್ತು ನಿಮ್ ಜೊತೆಲಿ ಇದ್ದಿ ನಾನು ನಿಮ್ಗೆ ಸಹಕಾರ ಕೊಡ್ತೀನಿ. ಆದ್ರೆ ಪೈಪ್ ಲೈನ್ ಆಗದೆ ದೊಡ್ಡ ತಪ್ಪು. ಪೈಪ್ ಲೈನ್ ಆದ್ರೆ ವಾಪಸ್ ಎತ್ಕೊಂಡು ಹೋಯ್ತಾರ? ಸರಿ ಇಲ್ಲ ಅಂದ್ರೆ ಪೈಪ್ ವಾಪಸ್ ಎತ್ಕೊಂಡು ಹೋಯ್ತಾರ? ನಮ್ ತಾಲೂಕಲ್ಲಿ ಯಾವ್ದೋ ಪೈಪ್ ಲೈನ್ ಇದ್ರೆ ಅದಕ್ಕೆ ಬೇರೆ ನದಿ ಮೂಲ ಜಲಮೂಲ ಅಂತ ತಗೊಂಬಂದು ಲಿಂಕ್ ಮಾಡ್ಸದ್ರಿ. ಅದ್ ಬಿಟ್ಬಿಟ್ಟು ಯಾರ್ಯಾರೋ ಪ್ರಚಾರ ಆಗಕ್ಕೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದಕ್ಕೆ ತೋರಿಸಿದ್ರೆ ಸ್ವಲ್ಪ ನೀವು ಯೋಚನೆ ಮಾಡಿ. ಮತ್ತೆ ಏನೋ ಒತ್ತಾಯ ಕೂಡ ಮಾಡಿರೋದು ಏನಿದೆ? ಇದೊಂದು ಹಾಸ್ಯಾಸ್ಪದ ಮತ್ತೆ ವಿಪರ್ಯಾಸ. ಹಿಂದೆ ಬಿಜೆಪಿ ಸರ್ಕಾರ ಇತ್ತು. ಇವತ್ತೆಲ್ಲ ನನಗೆ ಬಂದು ಮನವಿ ಕೊಟ್ಟಂತವರು ಬಹುತೇಕರು ಜೆಡಿಎಸ್ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು. ಅವ್ರ ಸರ್ಕಾರ ಯೋಜನೆ ಮಾಡಿದಾಗ ವಿರೋಧ ಮಾಡೋದನ್ನ ಬಿಟ್ಟು ಅವರು ಶಾಸಕರಿದ್ದು ಅವರೇ ಕೆರೆಗಳನ್ನ ಪಟ್ಟಿ ಕೊಟ್ಟಿರ್ತಕ್ಕಂಥದ್ದು. ನಾನ್ಯಾವ ಕೆರೆಗಳನ್ನು ಪಟ್ಟಿ ಕೊಟ್ಟಿರಲಿಲ್ಲ. ಅವತ್ತು ನಿದ್ರೆಗೆ ಜಾರಿದ್ರು ಅಥವಾ ಏನ್ ಮಾಡಿದ್ರು ಗೊತ್ತಿಲ್ಲ ನನಗೆ. ಅವ್ರ ಸರ್ಕಾರ ಮಾಡಿದ್ನೇ ಅವರೇ ವಿರೋಧ ಮಾಡಕ್ ಬರ್ತಾವ್ರೆ. ನಾನು ಇನ್ನೊಂದು ಸರ್ಕಾರ ಆಗಿದ್ದಕ್ಕೆ ವಿರೋಧ ಮಾಡೋದು ಬೇಡ. ರೈತರಿಗೆ ಅಂತರ್ಜಲ ಹೆಚ್ಚಾಗ್ಲಿ, ನೀರಿಗೆ ತೊಂದರೆ ಆಗೋದು ಬೇಡ ತಾಲೂಕಿನ ಜನತೆಗೆ ಅಂತ ಸದುದ್ದೇಶದಿಂದ ಯೋಜನೆ ಮುಂದುವರಿಸಕ್ಕೆ ನಮ್ಮ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿ ಅಂತ ಹೇಳಿ ಹಣ ಬಿಡುಗಡೆ ಮಾಡಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೆ. ಬಿಟ್ರೆ ಅವ್ರು ಹೇಳ್ತಾ ಇರತಕ್ಕಂಥ ಪ್ರಕಾರವಾಗಿ ನಮ್ದು ಯಾವುದೇ ವೈಯಕ್ತಿಕ ಉದ್ದೇಶ ಅದರಲ್ಲಿಲ್ಲ. ಅವರು ಅವತ್ತಿನ ಸರ್ಕಾರ, ಮಾನ್ಯ ಇವತ್ತಿನ ಸಂಸದರು, ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಸಂಪುಟದಲ್ಲೇ ಇದ್ದಂತ ಸಂದರ್ಭದಲ್ಲಿ, ಅದು ಆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಆದಂತಹ ಒಂದು ಯೋಜನೆ. ಅವತ್ತೇ ಮೂರನೇ ಹಂತದ ಟ್ರೀಟ್ಮೆಂಟ್ಗೆ, ತಷ್ಟರಿ ಟ್ರೀಟ್ಮೆಂಟ್ಗೆ ಅವ್ರು ಒತ್ತಾಯ ಮಾಡೋಕ್ಕೂ ಕೊಟ್ಟಿದ್ರೆ ಅವರು ಹೋರಾಟ ಮಾಡಂಗಿರ್ಲಿಲ್ಲ. ಅದು ಅವತ್ತೇ ಅವ್ರಿಗೆ ಕ್ರೆಡಿಟ್ ಸಿಕ್ತಿತ್ತು. ನಾನು ಹಣ ಬಿಡುಗಡೆ ಮಾಡಿಸಂಗೂ ಇರಲಿಲ್ಲ. ಇವತ್ತು ರಾತ್ರೋರಾತ್ರಿ ಬಂದು ಆ ಯೋಜನೆ ನಿಲ್ಲಿಸಬೇಕು, ಆ ಯೋಜನೆ ವಿರೋಧ ಐತೆ ಅಂತ ಈಗ ಹೇಳೋದ್ರಲ್ಲಿ ಅವರು ಅರ್ಥ ಇಲ್ಲ. ಆಗಿನ ಸರ್ಕಾರದ ಯೋಜನೆ ನಮ್ಮ ಸರ್ಕಾರ ಮುಂದುವರಿಸಿದೆ. ತಷ್ಟರಿ ಟ್ರೀಟ್ಮೆಂಟ್ ಬೇಕು ಅಂತ ನಾನು ಒತ್ತಾಯ ಹಿಂದೆನೂ ಮಾಡಿದ್ದೀನಿ, ಇವತ್ತು ಮಾಡ್ತೀನಿ, ಮುಂದಕ್ಕೂ ಮಾಡ್ತೀನಿ. ಆದ್ರೆ ಇವತ್ತೇನು ಅವರು ಸರಿ ಇಲ್ಲ, ಅದು ವಿಷಪೂರಿತ ಅಂತ ಏನು ಹೇಳ್ತಾರೆ. ನಾನು ಸಭೆಯಲ್ಲೂ ನಾನು ಅರ್ಜಿ ಕೊಟ್ಟವ್ರಿಗೆ ಹೇಳಿದ್ದೀನಿ, ಅವರು ಕಾನೂನಾತ್ಮಕವಾಗಿ ಏನು ಅದಕ್ಕೆ ಸೂಕ್ತ ದಾಖಲಾತಿಗಳನ್ನು ಒದಗಿಸಿ ಸರ್ಕಾರ ಎರಡನೇ ಹಂತದ ಟ್ರೀಟ್ಮೆಂಟ್ ಸಾಕು, ಅಂತರ್ಜಲ ಹೆಚ್ಚಕ್ಕೆ, ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತ ಈಗ ಆಲ್ರೆಡಿ ಹಲವಾರು ರೀತಿಯ ಘೋಷಣೆಗಳನ್ನು ಮಾಡಿದೆ. ಹಲವಾರು ರೀತಿಯ ಒಂದು ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಒಂದು ತೀರ್ಮಾನಕ್ಕೆ ಬಂದಿದೆ. ಎರಡನೇ ಹಂತದ ಟ್ರೀಟ್ಮೆಂಟ್ ಸಾಕು, ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಅಂತ. ಎರಡನೇ ಹಂತದ ಶುದ್ಧೀಕರಣದಲ್ಲಿ ತೊಂದರೆ ಇದ್ದು ಅದು ವೈಜ್ಞಾನಿಕವಾಗಿ ಇದರಿಂದ ತೊಂದರೆ, ಜಾನುವಾರುಗಳಿಗೆ ತೊಂದರೆ, ದನಕರುಗಳಿಗೆ ತೊಂದರೆ ಆಗ್ತದೆ, ಮತ್ತೆ ಜನರಿಗೆ ತೊಂದರೆ ಆಗ್ತದೆ ಅಂತಕ್ಕಂಥ ಅದಕ್ಕಿಂತ IISc ರಿಪೋರ್ಟ್ಗಿನ್ನ ಇನ್ನೂ ಏನಾದರೂ ಉನ್ನತ ಮಟ್ಟದ ಇವ್ರ ಹತ್ರ ವೈಜ್ಞಾನಿಕವಾಗಿರ್ತಕ್ಕಂಥ ದಾಖಲಾತಿಗಳಿದ್ರೆ ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ಹೋಗಿ ನೀವೆಲ್ಲ ಅದ್ರ ಬಗ್ಗೆ ಇಲ್ಲ ಇದು ತಪ್ಪು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೂ ಮನವರಿಕೆ ಮಾಡಿಕೊಟ್ರೆ ಖಂಡಿತ ಸರ್ಕಾರ ಅದನ್ನ ಸಂಬಂಧಪಟ್ಟಂತೆ ಪರಿಶೀಲಿಸ್ತದೆ ಅಂತಕ್ಕಂಥದ್ದು ಹೇಳಿದ್ದೀನಿ. ಇದನ್ನ ಅವರೇ ಅರ್ಥ ಮಾಡ್ಕೋಬೇಕು, ತಾಲೂಕಿನ ಜನನೂ ಅರ್ಥ ಮಾಡ್ಕೋಬೇಕು. ಮಾಜಿ ಶಾಸಕರಾಗಿದ್ದಂತ ಶ್ರೀನಿವಾಸ ಮೂರ್ತಿ ಅವರು ಹಲವಾರು ಸಭೆಗಳು ನಡೆಸಿ ಅವರು ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ, ಈ ಯೋಜನೆ ನಾನು ಕೃಷ್ಣ ಬೈರೇಗೌಡರು, ದೊಡ್ಡಬಳ್ಳಾಪುರದ ವೆಂಕಟರಮಣಯ್ಯನವರು ಅಂತ ಹೇಳಿ ಅವರೇ ವಿಪರ್ಯಾಸಕ್ಕೆ ಆಯ್ತದೆ. ಇವತ್ತು ನನಗೆ ಆಶ್ಚರ್ಯ ಆಯ್ತದೆ. ಅವರೇ ಮಾಡಿದಂತ ಯೋಜನೆ ಅವರೇ ವಿರೋಧ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಏನಕ್ಕೆ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ. ಬಹುಶಃ ಈ ಕೆರೆ ತುಂಬಿದ್ರೆ ರೈತರಿಗೆ ಒಳ್ಳೇದಾಗೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸ ಕಾಣುತ್ತೆ. ಇದಕ್ಕೆ ನೀವೇ ಈ ತಾಲೂಕಿನ ಜನ ಯೋಚನೆ ಮಾಡಬೇಕು. ಇವತ್ತು ಅಂದಾನಪ್ಪನವ್ರು ಬಂದ್ರು, ಬೇರೆ ಬೇರೆಯವ್ರು ಬಂದು ನೀರು ಬೇಡ ಅಂತ ಹೇಳಿದ್ರು. ಆದ್ರೆ ಈ ತಾಲೂಕಿನ ಜನ ರೈತರು ನಾನು ಹೋದಂತ ಹಳ್ಳಿಲಿ ಕೇಳ್ತಾ ಇದ್ದೀನಿ, ನೀರು ಬೇಕು ಅಂತ ಅವ್ರೆ. ನೀರು ಬೇಕು ಅನ್ನೋರು ಅವರು ದಾಖಲಾತಿಗಳನ್ನ ಇಲಾಖೆಗೆ ಒದಗಿಸಿ ಆಲ್ರೆಡಿ ಸರ್ಕಾರದಲ್ಲಿ ಹಿಂದೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೋಗಿ ಇದು ನೀರು ಅಂತರ್ಜಲ ಹೆಚ್ಚೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಮಾಡಬಹುದು ಅಂತ ಹೇಳಿದ್ದಾರೆ. ಇವರು ಅದಕ್ಕಿಂತ ಮುಂದೆ ಹೋಗಿ ದಾಖಲಾತಿ ಕೊಟ್ಟು ಜನಕ್ಕೆ ತೊಂದರೆ ಆಗಂತದ್ದು ಯಾವ್ದಾದ್ರು ಸರ್ಕಾರ ಮಾಡ್ತದ? ಹೋಗಿ ನಾವು ಜನರಿಗೆ ತೊಂದರೆ ಕೊಡಕ್ಕಾಯ್ತದ? ತೊಂದರೆ ಆಗೋದಾದ್ರೆ ಅವರು ಸೂಕ್ತ ದಾಖಲಾತಿ ಕೊಟ್ಟು ಕೋರ್ಟ್ ಮನವರಿಕೆ ಮಾಡಿಕೊಡ್ಲಿ, ಸರ್ಕಾರಕ್ಕೆ ನಿರ್ದೇಶನ ಕೊಡಿಸ್ಲಿ. ನಾವು ಅದನ್ನೇನು ನಮ್ದೇನು ತಕರಾರಿಲ್ಲ. ಅದ್ ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಏನೇನೋ ಅಪಪ್ರಚಾರ ಮಾಡ್ತಕ್ಕಂಥದ್ದು ಇವೆಲ್ಲ ಬಿಡಬೇಕು.
ನಾನು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಹೇಳಿದ್ದೀನಿ. ಆ ಥರದ್ದು ಏನಾದರೂ ಶುದ್ಧೀಕರಣ ಮಾಡ್ತಾ ಇರೋದು ಸರಿ ಇಲ್ಲ, ಇದು ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಕೋರ್ಟೇ ಹೇಳಿ, ಇವರು ಅದಕ್ಕೆ ದಾಖಲಾತಿ ಕೊಡಲಿ. ಈಗ ನಾನು 3ನೇ ಹಂತದ ಟ್ರೀಟ್ಮೆಂಟ್ ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ. ಇನ್ನೂ ಆದ್ರೆ ಒಳ್ಳೇದಲ್ವಾ? ಬಿಜೆಪಿ ಸರ್ಕಾರ ಹಿಂದೆ ಅದನ್ನ ಅನುಮೋದನೆ ಕೊಟ್ಟಾಗ 3ನೇ ಹಂತದ ಟ್ರೀಟ್ಮೆಂಟ್ ಅವ್ರಿಗೆ ಕೊಡ್ಬೋದಿತ್ತಲ್ಲ. ಸುಧಾಕರ್ ಅವತ್ತು ಸುಮ್ಮನೆ ಇದ್ಬಿಟ್ಟು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಯಾವ ಸರಿ? ಹಿರಿಯರು ಅವರು, ಮಂತ್ರಿಗಳಾಗಿದ್ದಂಥವ್ರು, 2-3 ಸಾರಿ ಶಾಸಕರಾಗಿದ್ದಂಥವ್ರು, ಇವತ್ತು ಸಂಸತ್ತಿನಲ್ಲಿ ಸದಸ್ಯರಾಗಿದ್ದಂಥವ್ರು, ಅವತ್ತು ಒಳ್ಳೇದು ಇವತ್ತು ಕೆಟ್ಟದ್ದ? ಇವರೇ ಮಾಡಬಹುದಿತ್ತಲ್ಲ. ಇವರೇ ಈ ಜಿಲ್ಲೆ ಜನತೆ ಬಗ್ಗೆ ಅವತ್ತು ಕಾಳಜಿ ಇರಲಿಲ್ವಾ? ಇವತ್ತು ರಾತ್ರೋರಾತ್ರಿ ಕಾಳಜಿ ಬಂದ್ಬಿಡ್ತಾ ಹಂಗಾದ್ರೆ? ಅವತ್ತು ಸರ್ಕಾರ ಮಾಡಿದ್ದು ಮುಂದುವರಿಸಿದ್ದೀವಿ. ಇದರಲ್ಲಿ ಏನು ಬೇರೆ ವ್ಯತ್ಯಾಸ ಇಲ್ಲ.